ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ಪರ್ಧಾರ್ಥಿಗಳೇ, ಈಗಾಗಲೇ ಏನು ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಏನು ಜ್ಞಾನಪೀಠ ಪ್ರಶಸ್ತಿ ಯಾರೆಲ್ಲ ಪಡ್ಕೊಂಡಿದ್ದಾರೆ, ನಮ್ಮ ಕನ್ನಡದ 8 ದಿಗ್ಗಜರ ಬಗ್ಗೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಈಗಾಗಲೇ 5 ಜ್ಞಾನಪೀಠ ಪುರಸ್ಕೃತರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೆಲ್ಲ ಕ್ವಶನ್ಸ್ ಅನ್ನ ಕೇಳ್ತಾರಲ್ಲ ಎಳೆಯಾಗಿ ಬಿಚ್ಚಿಟ್ಟಿದ್ದೀನಿ ಸ್ಪರ್ಧಾರ್ಥಿಗಳ. ಇವತ್ತು ಏನಪ್ಪಾ ಅಂದ್ರೆ UR ಅನಂತಮೂರ್ತಿ 6ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮಹಾನ್ ಮೇಧಾವಿಯವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇನ್ನು ಯಾರೆಲ್ಲ ನನ್ನ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನ ಬೈ ಮಾಡಿಲ್ಲ, ಬೈ ಮಾಡಿ. ಯಾಕಂದ್ರೆ ಗ್ರೂಪ್ ಸಿಗೆ, FDA, SDA ಮತ್ತೆ ಪ್ರತಿಯೊಂದಕ್ಕೂ ತುಂಬಾ ಉಪಯುಕ್ತವಾಗಿದೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕಂಪ್ಯಾರಿಸನ್ ಮಾಡಿ ಪುಸ್ತಕವನ್ನ ಬೈ ಮಾಡಿ ಅಂತ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ. ಕ್ಲಾಸ್ ತಡ ಮಾಡದೆ ಕ್ಲಾಸ್ ನೋಡೋಣ ಸ್ಪರ್ಧಾರ್ಥಿಗಳೇ. ನೋಡಿ, UR ಅನಂತಮೂರ್ತಿ ಇವರ ಜನನ 21 ಡಿಸೆಂಬರ್ 1932ರಲ್ಲಿ ಜನನ ಆಗ್ತಾರೆ. ಮರಣ 22 ಆಗಸ್ಟ್ 2014ರಲ್ಲಿ ಇವರು ಮರಣ ಹೊಂದ್ತಾರೆ. ಇವರ ಹುಟ್ಟೂರು ಯಾವುದಂದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಭಾರತೀಪುರ ಮೇಳಿಗೆಯಲ್ಲಿ ಜನಿಸಿರ್ತಾರೆ. ಭಾರತೀಪುರ ಅಂತ ಇವರದೊಂದು ಏನು ಕಾದಂಬರಿ ಇದೆ ಸ್ಪರ್ಧೆಗಳಿಗೆ, ತುಂಬಾ ಅದ್ಭುತವಾಗಿದೆ. ಅದೇ ರೀತಿ ತಂದೆ ರಾಜಗೋಪಾಲಾಚಾರ್ಯ, ತಾಯಿ ಸತ್ಯಭಾಮ, ಹೆಂಡತಿ ಎಸ್ತರ್, ಮಗ ಶರತ್, ಮಗಳು ಅನುರಾಧ. ಇವರ ಪೂರ್ಣ ಹೆಸರು ಕೇಳ್ತಾರೆ. ಅಂದ್ರೆ UR ಅನಂತಮೂರ್ತಿ ಅಂದ್ರೆ ಏನು ಅಂತ ಕ್ವಶನ್ ಕೇಳ್ತಾರೆ. ನಿಮಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಅಂದ್ರೆ UR ಅನಂತಮೂರ್ತಿ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ಎಕ್ಸಾಕ್ಟ್ ಆನ್ಸರ್ ಹಾಕ್ಬೇಕು ನೀವು. ಅವ್ರು ಬೇರೆ ಬೇರೆ ರೀತಿಯ ಆಪ್ಷನ್ ಕೇಳಿರ್ತಾರೆ ಸ್ಪರ್ಧಾರ್ಥಿಗಳೇ. ಅದನ್ನ ಈಗ ವಿಕ್ರು ಗೋಕಾಕ್ ಅಂತ ನಿನ್ನೆ ಹೇಳಿದ್ದೆ. ಆಕ್ಚುಲಿ ವಿನಾಯಕ ಕೃಷ್ಣ ಗೋಕಾಕ್ ಅಂತ ಹೇಳ್ತಾರೆ. ಹಾಗೆ ದಾರಾ ಬೇಂದ್ರೆ ಅಂತ ಕೇಳ್ತಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಇರುತ್ತೆ. ಅದಕ್ಕೆ ಅವರು ಏನು ಪೂರ್ಣ ಹೆಸರನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅಲ್ಲಿ ಕೇಳಿರ್ತಾರೆ, ಯಾವ ರೀತಿ ಕ್ವಶನ್ ಕೇಳಿರ್ತಾರೆ ಅದನ್ನ ನೀವು ನೋಡಿ ಆನ್ಸರ್ ಮಾಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವಿ ಪಡೆದು ಇವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡಿಗೆ ಹೋದರು. ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನ ಪಡೆದ ಇವರು ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ 1966ರಲ್ಲಿ PhD ಪದವಿ ಪಡೆದರು. ನೋಡಿ, ಏನಪ್ಪಾ ಅಂದ್ರೆ ಇವರು ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನವನ್ನ ಪಡೆದು ಏನಪ್ಪಾ ಅಂದ್ರೆ ಬರ್ಮಿಂಗ್ಹ್ಯಾಮ್ಗೆ PhD ಮಾಡೋದಕ್ಕೆ ಹೋಗ್ತಾರೆ. ಆ PhD ಯಲ್ಲಿ ಇವರು ಸ್ಪೆಷಲೈಸೇಷನ್ ತಗೊಂಡಿದ್ದಾರೆ. ಯಾವ್ದಪ್ಪ ಅಂದ್ರೆ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ 1966ರಲ್ಲೇ PhD ಪದವಿಯನ್ನ ಮುಗಿಸ್ಕೊಳ್ತಾರೆ. ಇವರು ರುಜುವಾತು ಪತ್ರಿಕೆ ಎಂಬುದನ್ನ ಇವರು ಪ್ರಾರಂಭ ಮಾಡ್ತಾರೆ. ಕೇಳಬಹುದು, ರುಜುವಾತು ಪತ್ರಿಕೆಯನ್ನ ಪ್ರಾರಂಭಿಸಿದ ಈ ಕೆಳಗಿನ ಕವಿಗಳನ್ನ ಗುರುತಿಸಿ ಅಂತ ಕೇಳಬಹುದು. 4 ಆಪ್ಷನ್ ಕೇಳಿರ್ತಾರೆ, ನೀವು ಆನ್ಸರ್ ಮಾಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 1970ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕ ಮತ್ತು ಬೋಧಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸ್ತಾರೆ. ಏನಪ್ಪಾ ಅಂದ್ರೆ ತದನಂತರ ಅವರು PhD ಮುಗಿಸ್ಕೊಂಡ್ ಬಂದ ನಂತರ ಏನ್ ಮಾಡ್ತಾರೆ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇವ್ರು ಏನಪ್ಪಾ ಅಂದ್ರೆ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು ಆಗಿರ್ತಾರೆ ಮತ್ತೆ ಬೋಧಕರಾಗಿ ಏನೊಂದು ಕಾರ್ಯನಿರ್ವಹಿಸ್ತಾರೆ. ಅವರು 1987ರಿಂದ 1991ರವರೆಗೆ ಕೇರಳದ ಕೊಟ್ಟಾಯಂನಲ್ಲಿರುವ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರ್ತಾರೆ. ಅಂದ್ರೆ ಕೇರಳದಲ್ಲಿರುವ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಏನಿದೆಯಲ್ಲ ಅದರಲ್ಲಿ ಕುಲಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿ ಮುಂದಿನ ಸ್ಲೈಡ್ ನೋಡೋಣ. 1993ರಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಇವರು 1930ರಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಅಧ್ಯಕ್ಷರಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ, ಟಂಬಿಂಗ್ಟನ್ ವಿಶ್ವವಿದ್ಯಾಲಯ, ಅಯೋವಾ ವಿಶ್ವವಿದ್ಯಾಲಯ, ಟಫ್ಟ್ಸ್ ವಿಶ್ವವಿದ್ಯಾಲಯ ಮತ್ತು ಶಿವಾಜಿ ವಿಶ್ವವಿದ್ಯಾಲಯದ ಸೇರಿದಂತೆ ಅನೇಕ ಭಾರತೀಯ ಮತ್ತು ವಿದೇಶಿ ವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಸ್ಪರ್ಧಾರ್ಥಿಗಳೇ. ಸಾಕಷ್ಟು ವಿಶ್ವವಿದ್ಯಾಲಯದಲ್ಲಿ ಇವರೇನಂದ್ರೆ ಒಂದು ಕಾರ್ಯವನ್ನ ಮಾಡಿದ್ದಾರೆ ಅಂತ ತಿಳಿದು ಬರುತ್ತೆ. ಅದೇ ರೀತಿ ಇವರು 2 ಬಾರಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಕೇಳಬಹುದು, ಏನಪ್ಪಾ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಜ್ಞಾನಪೀಠ ಪುರಸ್ಕೃತರು ಯಾರು ಅಂತ ಕೇಳಿದ್ರೆ UR ಅನಂತಮೂರ್ತಿ ಸ್ಪರ್ಧಾರ್ಥಿಗಳೇ.
2012ರಲ್ಲಿ ಇವರನ್ನು ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಯನ್ನಾಗಿ ನೇಮಿಸಲಾಯಿತು. ಅದೇ ರೀತಿ ಏನಪ್ಪಾ ಅಂದ್ರೆ ಇವರು ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿಯಾಗಿ ಇವರನ್ನ ನೇಮಿಸಲಾಗುತ್ತೆ. ಇವರು ಬರೆದಂತಹ ಕಥಾ ಸಂಕಲನಗಳು ಯಾವ್ಯಾವ ಅಂದ್ರೆ ಎಂದೆಂದಿಗೂ ಮುಗಿಯದ ಕತೆ, ಪ್ರಶ್ನೆ, ಆಕಾಶ ಮತ್ತು ಬೆಕ್ಕು, ಕ್ಲಿಪ್ ಜಾಯಿಂಟ್, ಘಟಶ್ರಾದ್ದ, ಸೂರ್ಯನ ಕುದುರೆ, ಪಚ್ಚದೆ ಸಾಟ್, ಬೇಟೆ, ಬಳೆ ಮತ್ತು ಓತಿಕೇತ, 2 ದಶಕಗಳ ಕಥೆಗಳು, 5 ದಶಕದ ಕಥೆಗಳು. ಇವು ಏನಪ್ಪಾ ಅಂದ್ರೆ ಇವರು ಕಥಾ ಸಂಕಲನಗಳಾಗಿವೆ. ಅದೇ ರೀತಿ ಕಾದಂಬರಿಗಳು ತುಂಬಾ ಇಂಪಾರ್ಟೆಂಟು. ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ, ಪ್ರೀತಿ ಮೃತ್ಯು, ಭಯ, ಇವು ಪ್ರಸಿದ್ಧ ಇವರ ಕಾದಂಬರಿಗಳು. ಸ್ಪರ್ಧಾರ್ಥಿಗಳೇ ಕೇಳ್ತಾರೆ. ಯು ಆರ್ ಅನಂತಮೂರ್ತಿ ಬಗ್ಗೆ ಕೇಳಿದ್ರೆ ಈ ಸಂಸ್ಕಾರ ಪದೇ ಪದೇ ಕೇಳಿರ್ತಾರೆ. ಭಾರತೀಪುರ ತುಂಬಾ ಚೆನ್ನಾಗಿದೆ. ಈ ಕಾದಂಬರಿ ಓದಿ ನಿಮಗೆ ಒಂದು ಚಿತ್ರಣವನ್ನ ಕಟ್ಕೊಳ್ತಾರೆ. ಯಾವ ರೀತಿ ಕಟ್ಕೊಳ್ತಾರೆ ಅಂದ್ರೆ ಅದು ಓದಿದಾಗ ಮಾತ್ರ ಗೊತ್ತಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ವಿಮರ್ಶೆ ಮತ್ತು ಪ್ರಬಂಧ ಸಂಕಲನಗಳು ಇವರು ಪ್ರಜ್ಞೆ ಮತ್ತು ಪರಿಸರ, ಪೂರ್ವಾಪರ, ಸಮಕ್ಷಮ, ಸನ್ನಿವೇಶ, ಯುಗಪಲ್ಲಟ, ವಾಲ್ಮೀಕಿಯ ನೆಪದಲ್ಲಿ, ಮಾತು ಸೋತ ಭಾರತ, ಸದ್ಯ ಮತ್ತು ಶಾಶ್ವತ, ಬೆತ್ತಲ ಪೂಜೆ ಏಕೆ ಕೂಡದು, ರುಜುವಾತು, ಶತಮಾನದ ಕವಿ ಯೇಟ್ಸ್, ಕಾಲಮಾನ, ಮತ್ತೆ ಮತ್ತೆ ಬ್ರೇಕ್, ಶತಮಾನದ ಕವಿ ವುಡ್ಸ್ವರ್ತ್, ಶತಮಾನದ ಕವಿ ರಿಲ್ಕೆ, ರುಚಿಕರ ಕಹಿ ಸತ್ಯಗಳು, ಆಚೀಚೆ. ಏನಪ್ಪಾ ಅಂದ್ರೆ ಇವು ವಿಮರ್ಶೆ ಮತ್ತು ಪ್ರಬಂಧಗಳು. ಯಾರು ಅಂದ್ರೆ ನಾನು ಅದೇ ಹೇಳ್ತಿರ್ತೀನಿ, ನಮ್ಮ ಸಾಹಿತ್ಯ ಲೋಕದಲ್ಲಿ ಏನಪ್ಪಾ ಅಂದ್ರೆ ಈ ಸಾಹಿತಿಗಳು ಬರೆದಂತಹ ಕತೆ, ಕಾದಂಬರಿಗಳು, ಕವನ ಸಂಕಲನಗಳು, ಅವರ ಆತ್ಮಕಥೆಗಳು ಎಲ್ಲ ಪ್ರತಿಯೊಂದು ನೆನಪಿಟ್ಕೋಬೇಕಾದ್ರೆ ತುಂಬಾ ಕಷ್ಟಕರ. ನಮ್ಮ ಸ್ಪರ್ಧಾರ್ಥಿಗಳು ಎಲ್ಲಪ್ಪ ಕಳ್ಕೊಳ್ತಾರೆ ಅಂದ್ರೆ ಮಾರ್ಕ್ಸು ನಮ್ಮ ಕಮ್ಯುನಿಕೇಶನ್ ಪೇಪರಲ್ಲಿ, ಸಂವಹನ ಪೇಪರಲ್ಲಿ ಅವರ ಕತೆ ಕಾದಂಬರಿಗಳಾಗಿರಬಹುದು ಮತ್ತೆ ಪದಗಳ ಅರ್ಥ ನಾನರ್ಥಗಳು ಕೇಳ್ತಾರ, ಅಲ್ಲಿ ಕಳ್ಕೊಳ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಓದಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮುಂದಿನ ಸ್ಲೈಡ್ ನೋಡೋಣ. ಇವರ ನಾಟಕ ಅವಾಹನೆ ಏನಪ್ಪಾ ಅಂದ್ರೆ ಇವರು ಒಂದು ನಾಟಕವನ್ನ ಬರೀತಾರೆ. ಅವಾಹನೆ, ಕವನ ಸಂಕಲನಗಳು 15 ಪದ್ಯಗಳು, ಮಿಥುನ, ಅಜ್ಜನ ಹೆಗಲ ಸುಕ್ಕುಗಳು ಅಭಾವ, ಸಮಸ್ತ ಕಾವ್ಯ ಇವರ ಕಥಾ ಸಂಕಲನಗಳು. ಆತ್ಮಕಥೆ ಸುರಗಿ ಅಥವಾ ಸುರಗಿ, ಮೊಳಕೆ, ಅಮಿತನ ಆತ್ಮಚರಿತ್ರೆ. ಇವರ ಆತ್ಮಕಥೆಗಳು ಕೇಳಬಹುದು. ಸುರಗಿ ಇದು ಯಾರ ಆತ್ಮಕಥೆ ಅಂತ ಹೇಳಿದ್ರೆ ಯು ಆರ್ ಅನಂತಮೂರ್ತಿ ಅವರದು ಸ್ಪರ್ಧಾರ್ಥಿಗಳೇ. ಚಲನಚಿತ್ರವಾದ ಕೃತಿಗಳು ಅಂದ್ರೆ ಯು ಆರ್ ಅನಂತಮೂರ್ತಿ ಅವರು ಬರೆದಂತಹ ಕೃತಿಗಳು ಚಲನಚಿತ್ರವಾಗಿ ಮೂಡಿ ಬಂದಿದ್ದಾವೆ. ಯಾವಂದ್ರೆ ಘಟಶ್ರಾದ್ದ, ಸಂಸ್ಕಾರ, ಬರ, ಅವಸ್ಥೆ, ಮೌನಿ ಅನ್ನೋದು ಸಣ್ಣ ಕತೆ, ದೀಕ್ಷಾ ಬಂದು ಇದು ಹಿಂದಿ ಚಿತ್ರವಾಗಿದೆ, ಪ್ರಕೃತಿ ಅನ್ನೋದು ಇದು ಸಣ್ಣ ಕತೆ. ಭಾಷಾಂತರ ಆದಂತಹ ಕೃತಿಗಳಂದ್ರೆ ದಾವದ್ ಜಿಂಗ್, ಲಾವೋತ್ಸೆಮಾ ಕವನಗಳು. ಓಕೆನಾ, ಇವೇನಪ್ಪಾ ಅಂದ್ರೆ ಭಾಷಾಂತರವಾದ ಕೃತಿಗಳಾಗಿವೆ. ಇವರಿಗೆ ಸಂದಂತಹ ಪ್ರಶಸ್ತಿಗಳು ಯಾವ್ಯಾವ್ದಿದೆ ಅಂದ್ರೆ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಪೂರ್ವಪರ ವಿಮರ್ಶೆ ಲೇಖನಗಳನ್ನು ಒಳಗೊಂಡ ಕೃತಿಗೆ ಅಂದ್ರೆ ಸಮಗ್ರವಾಗಿ ಇವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1983ರಲ್ಲಿ ಇವರಿಗೆ ಸಂದಿದೆ. ಕೋಲ್ಕತ್ತಾ ರವೀಂದ್ರ ಭಾರತಿ ವಿಶ್ವವಿದ್ಯಾಲಯ ಗೌರವ ಡಿ.ಲಿಟ್ ಪ್ರಶಸ್ತಿ 1995ರಲ್ಲಿ ಇವರಿಗೆ ಸಿಕ್ಕಿದೆ. ಮಾಸ್ತಿ ಪ್ರಶಸ್ತಿ 1994ರಲ್ಲಿ ಸಂದಿದೆ. ಪದ್ಮಭೂಷಣ ಅಂದ್ರೆ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮಭೂಷಣ ಪ್ರಶಸ್ತಿ 1998ರಲ್ಲಿ ಇವರಿಗೆ ಸಿಕ್ಕಿದೆ. ನಾಡೋಜ ಪ್ರಶಸ್ತಿ 2008ರಲ್ಲಿ ಇವರಿಗೆ ಸಂದಿದೆ. ಕೇರಳದ ಪ್ರವಾಸ ಟ್ರಸ್ಟ್ನ 2011ನೇ ಸಾಲಿನ 18ನೇ ಮಹಮ್ಮದ್ ಬಶೀರ್ ಪ್ರಶಸ್ತಿನೂ ಇವರಿಗೆ 2011ರಲ್ಲಿ ಸಂದಿದೆ. ಕರ್ನಾಟಕ ಸರ್ಕಾರ ನೀಡುವ ಬಸವ ಪ್ರಶಸ್ತಿ 2012ರಲ್ಲಿ ಇವರಿಗೆ ಬಂದಿದೆ. ತುಮಕೂರಿನಲ್ಲಿ ನಡೆದ 69ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುತ್ತದೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 1984ರಲ್ಲಿ ಬಂದಿದೆ. ಗಣಕ ಸೃಷ್ಟಿ ಪ್ರಶಸ್ತಿ ಕೋಲ್ಕತ್ತಾದಲ್ಲಿ ಇದು ಪಡ್ಕೊಳ್ತಾರೆ 2002ರಲ್ಲಿ. ರವೀಂದ್ರ ಟಾಗೂರ್ ಸ್ಮಾರಕ ಪದಕ 2012ರಲ್ಲಿ ಬಂದಿದೆ. ಕೃಷ್ಣರಾವ್ ಚಿನ್ನದ ಪದಕ 1958ರಲ್ಲಿ ಬಂದಿದೆ. ಸ್ಪರ್ಧಾರ್ಥಿಗಳೇ, ಇವೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂದ್ರೂ ನಾಡೋಜ ಪ್ರಶಸ್ತಿ ಪಡೆದಂತ ಈ ಸಾಹಿತಿಗಳನ್ನ ಗುರುತಿಸಿ ಅಂತ ಕೇಳಬಹುದು. ಅಥವಾ ನಾಡೋಜ ಪ್ರಶಸ್ತಿ ಪಡೆಯದೇ ಇರೋದ ಅಂತ
ಅಂತಹ ಕವಿಗಳನ್ನ ಕೇಳಿ ಒಬ್ಬರನ್ನ ಕೇಳಬಹುದು, ಅಥವಾ ಪದ್ಮಭೂಷಣ ಪಡೆದಂತಹ ಕವಿ ಯಾರು ಅಂತ ಕೇಳ್ಬೋದು. ಅವ್ರು ಯಾವ ರೀತಿ ಕೇಳ್ತಾರೋ ಗೊತ್ತಾಗೋದಿಲ್ಲ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ನೀವೇನ್ ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ನಿಮಗೆ ಒಂದು ಮೈಂಡ್ ಸೆಟ್ ಗೊತ್ತಾಗುತ್ತೆ, ಇದು ಇದನ್ನು ಓದಬೇಕು ಅನ್ನೋದು. ಆ ಕಾರಣದಿಂದ ಪ್ರತಿಯೊಂದು ಓದಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಸ್ಲೈಡ್ಗೆ ಹೋಗೋಣ. ನೋಡಿ, ಸೂಚನೆ ಅಂತ ಕೊಟ್ಟಿದ್ದೀನಿ. 1955ರಲ್ಲಿ ಎಂದೆಂದೂ ಮುಗಿಯದ ಕತೆ ಕಥಾ ಸಂಕಲನದಿಂದ ಅವರ ಸಾಹಿತ್ಯ ಕೃಷಿ ಆರಂಭವಾಯಿತು. ಕೇಳಬಹುದು, ಇವರ ಯು ಆರ್ ಅನಂತಮೂರ್ತಿಯವರ ಸಾಹಿತ್ಯ ಕೃತಿ ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ಎಂದೆಂದಿಗೂ ಮುಗಿಯದ ಕತೆ ಎಂಬ ಕಥಾ ಸಂಕಲನದಿಂದ ಇವರ ಸಾಹಿತ್ಯ ಕೃಷಿಯನ್ನ ಆರಂಭಿಸ್ತಾರೆ ಸ್ಪರ್ಧಾರ್ಥಿಗಳೇ. 1965ರಲ್ಲಿ ಪ್ರಕಟವಾದ ಸಂಸ್ಕಾರ ಕಾದಂಬರಿ 65ರಲ್ಲಿ ಪ್ರಕಟವಾಯಿತು. ಇದು ವ್ಯಾಪಕ ಚರ್ಚೆಗೆ ಮತ್ತೆ ಟೀಕೆಗೆ ಒಳಗಾದಂತಹ ಕಾದಂಬರಿ ಸ್ಪರ್ಧಾರ್ಥಿಗಳೇ. ಅಂದ್ರೆ ಯು ಆರ್ ಅನಂತಮೂರ್ತಿಯವರು ಬರೆದಂತ ಯಾವ ಕಾದಂಬರಿ ತುಂಬಾ ಟೀಕೆಗೆ ಒಳಗಾಯಿತು ಅಂದ್ರೆ ಸಂಸ್ಕಾರ. ಈ ಕಾದಂಬರಿ ಭಾರತದ ಹಲವು ಭಾಷೆಗಳಲ್ಲದೆ ಇಂಗ್ಲಿಷ್, ರಷ್ಯನ್, ಫ್ರೆಂಚ್, ಜರ್ಮನ್, ಹಂಗೇರಿಯನ್ ಮತ್ತಿತರ ಭಾಷೆಗಳಿಗೆ ಅನುವಾದವಾಗಿದೆ. ನೋಡಿ, ನಮ್ಮ ಕನ್ನಡದ ಒಂದು ಕೃತಿ ಯಾವೆಲ್ಲ ಭಾಷೆಗಳಿಗೆ ತರ್ಜುಮೆ ಆಗಿದೆ ಅಂದ್ರೆ ಸಂಸ್ಕಾರ. ಯಾಕಂದ್ರೆ ಅದರಲ್ಲಿ ಅವರು ತುಂಬಾ ಚಿತ್ರಣವನ್ನ ಕಟ್ಕೊಂಡಿರ್ತಾರೆ. ಅದಕ್ಕೆ ಏನಪ್ಪಾ ಅಂದ್ರೆ ಅದು ಬೇರೆ ಬೇರೆ ಭಾಷೆಗಳಿಗೂ ತರ್ಜುಮೆ ಆಗಿದೆ ಸ್ಪರ್ಧಾರ್ಥಿಗಳಿಗೆ. ಅದೇ ರೀತಿ ಯು ಆರ್ ಅನಂತಮೂರ್ತಿಯವರು ಮೊದಲ ಕಾದಂಬರಿ ಸಂಸ್ಕಾರ ಎಂದು ಎಲ್ಲರೂ ಭಾವಿಸಿದ್ದರು. ಅಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ತಿಳ್ಕೊಳ್ಳೋದು ಯು ಆರ್ ಅನಂತಮೂರ್ತಿಯವರ ಮೊದಲ ಕಾದಂಬರಿ ಯಾವುದು ಅಂದ್ರೆ ಸಂಸ್ಕಾರ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಸ್ಪರ್ಧಾರ್ಥಿಗಳೇ. ಅದಕ್ಕೂ ಮೊದಲೇ ಏನಪ್ಪಾ ಅಂದ್ರೆ 1958ರಲ್ಲಿ ಬರೆದು ಪ್ರಕಟವಾಗಿದ್ದ ಪ್ರೀತಿ ಮೃತ್ಯು ಭಯ ಎಂಬ ಮೊದಲ ಕಾದಂಬರಿ ಇದು ಪ್ರಕಟವಾಗಿರುತ್ತದೆ ಎಂಬ ಕಾದಂಬರಿ 2012 ಜೂನ್ 10ಕ್ಕೆ ಬಿಡುಗಡೆಯಾಯಿತು. ಅಂದ್ರೆ ಇವರು ಬರೆದಿದ್ದು ಅದು ಏನಪ್ಪಾ ಅಂದ್ರೆ 1958ರಲ್ಲಿ ಇದು ಬಿಡುಗಡೆ ಆಗಿದ್ದು ಯಾವಾಗಪ್ಪ ಅಂದ್ರೆ 2012ಕ್ಕೆ ಇದು ಬಿಡುಗಡೆ ಆಗುತ್ತೆ. ಅದೇ ಗೋಕಾಕ್ರ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎರಡನೇ ಕನ್ನಡಿಗ. ನಿನ್ನೆ ವಿನಾಯಕ ಕೃಷ್ಣ ಗೋಕಾಕ್ ಕೇಳಿದೆ. ಏನಪ್ಪಾ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಯಾರಂದ್ರೆ ಗೋಕಾಕ್, ಮತ್ತೆ ಎರಡನೇ ಕನ್ನಡಿಗ ಬಂದ್ರೆ ಯು ಆರ್ ಅನಂತಮೂರ್ತಿ. ಮ್ಯಾನ್ ಬುಕ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ 10 ಸಾಹಿತಿಗಳಲ್ಲಿ ಒಬ್ಬರು. ನೋಡಿ, ಇವರು ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಇದೆಯಲ್ಲ, ಅದರಲ್ಲಿ ಇವರು ನಾಮನಿರ್ದೇಶನಗೊಂಡ 10 ಸಾಹಿತಿಗಳೇ ಇವರು ಒಬ್ಬರಾಗಿದ್ದಾರೆ ಸ್ಪರ್ಧಾರ್ಥಿಗಳೇ. 1980ರ ಗೋಕಾಕ್ ಚಳುವಳಿಯನ್ನು ವಿರೋಧಿಸಿದ ಅನಂತಮೂರ್ತಿ ಅದನ್ನು ದಂಗೆ ಎಂದು ಕರೆದರು. ಏನಪ್ಪಾ ಅಂದ್ರೆ ನಾವು ಕನ್ನಡ ನಾಡು ನುಡಿಗೆ ಹೋರಾಟ ಮಾಡಿದ್ವಿ. ಯಾರು ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕ್. ಅಂದ್ರೆ ಗೋಕಾಕ್ ವರದಿ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಪ್ರೌಢ ಶಿಕ್ಷಣದಲ್ಲಿ ಕನ್ನಡ ಬಳಕೆಯನ್ನ ಮಾಡ್ಬೇಕು ಅಂತ ಅವರು ಹೋರಾಟ ಮಾಡ್ತಾರೆ. ಅದನ್ನ ಇವ್ರೇನಂತ ಕರೀತಾರೆ ಅಂದ್ರೆ ದಂಗೆ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ ಅನಂತಮೂರ್ತಿಯವರು. ಅಂದ್ರೆ ಇವರು ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಒಳಗಾಗಿರ್ತಾರೆ. ಯಾರು ಯು ಆರ್ ಅನಂತಮೂರ್ತಿಯವರು ಸ್ಪರ್ಧಾರ್ಥಿಗಳೇ. ಇವರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು ರಾಮ್ ಮನೋಹರ್ ಲೋಹಿಯಾ, ಗೋಪಾಲಕೃಷ್ಣ ಅಡಿಗ, ಶಾಂತವೇರಿ ಗೋಪಾಲಗೌಡ ಮತ್ತು ಮಹಾತ್ಮ ಗಾಂಧಿ ಸ್ಪರ್ಧಾರ್ಥಿಗಳೇ. ಓಕೆನಾ, ಇಲ್ಲಿ ಗಾಮ್ ಅಂತ ಹಾಕಿದ್ರಿ, ಗಾಂಧಿ ಅಂತ ನೀವು ಮಾಡ್ಕೋಬೇಕಾಗುತ್ತೆ. ಮುಂದಿನ ಏನಪ್ಪಾ ಅಂದ್ರೆ ಸ್ಲೈಡ್ ನೋಡೋಣ. ಈಗೇನು ಯು ಆರ್ ಅನಂತಮೂರ್ತಿ ರಿಲೇಟೆಡ್ ಏನೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಆಗಿದೆ, ಇವನ್ UPSC ಆಗಿರ್ಬೋದು, UPSC ಕನ್ನಡ ಲಿಟ್ರೇಚರ್ ಯಾವ ರೀತಿ ಆಗಿರ್ಬೋದು, ಅದು ಏನಪ್ಪಾ ಅಂದ್ರೆ ಅಲ್ಲಿ ಕಡ್ಡಾಯ ಕನ್ನಡ ಇರುತ್ತಲ್ಲ ಅದರಲ್ಲಿ ನೋಡ್ಬಹುದು, ಮತ್ತೆ KS ಅಲ್ಲಿ ನೋಡ್ಬೋದು, FDA, SDA, PSA ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ ಬಂದಿದೆ ಅದನ್ನ ಇಲ್ಲಿ ನಾನು ಒಂದು 16 ಕ್ವಶನ್ ಸಿಕ್ಕಿದೆ. 16 ಕ್ವಶನ್ ಅನ್ನ ನಾನು ಇಲ್ಲಿ ಹಾಕಿದ್ದೀನಿ ಸ್ಪರ್ಧಾರ್ಥಿಗಳೇ. ಪ್ರಶ್ನೆ 1, ಯು ಆರ್ ಅನಂತಮೂರ್ತಿ ಅವರು ಯಾವ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ವಿಷಯದಲ್ಲಿ PhD ಪಡೆದರು ಅಂತ ಹೇಳಿದ್ರೆ ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾಲಯದ ಅಲ್ಲಿ ಏನಪ್ಪಾ ಅಂದ್ರೆ ಇವರು PhD ಪಡಿತಾರೆ. ನೋಡಿ, ವಿವರಣೆ: ಯು ಆರ್ ಅನಂತಮೂರ್ತಿಯವರು ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನ ಪಡೆದು ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾಲಯದಿಂದ 1966ರಲ್ಲಿ PhD ಪದವಿಯನ್ನ ಮುಗಿಸ್ತಾರೆ. ಎರಡನೇ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯು ಆರ್ ಅನಂತಮೂರ್ತಿಯವರು ಕುಲಪತಿಗಳಾಗಿ ವೈಸ್ ಚಾನ್ಸಲರ್ ಸೇವೆ ಸಲ್ಲಿಸಿದ ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ, ಕೊಟ್ಟಾಯಂ. ಇದು ಎಲ್ಲಿ ಬರುತ್ತೆ ಅಂದ್ರೆ ಕೇರಳದಲ್ಲಿ. ನೋಡಿ ವಿವರಣೆ: ಇವರು 1987ರಿಂದ 1991ರವರೆಗೆ ಕೇರಳದ ಕೊಟ್ಟಾಯಂನಲ್ಲಿರುವ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ.
ಮುಂದಿನ ಪ್ರಶ್ನೆ ನೋಡೋಣ. ಯು ಆರ್ ಅನಂತಮೂರ್ತಿ ಅವರು ಜನನ ಮತ್ತು ನಿಧನ ದಿನಾಂಕಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿಯನ್ನ ಗುರುತಿಸಿ. ನೋಡಿ ಸ್ಪರ್ಧಾರ್ಥಿಗಳೇ, ಹೆಂಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಜನನ 21 ಡಿಸೆಂಬರ್ 1932, ಮರಣ 22 ಆಗಸ್ಟ್ 2014. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಭಾರತೀಪುರ ಅಥವಾ ಮೇಯಿಗೆಯಲ್ಲಿ ಜನಿಸ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 4ನೇ ಪ್ರಶ್ನೆ ನೋಡೋಣ. ಯು ಆರ್ ಅನಂತಮೂರ್ತಿ ಅವರು ಪ್ರಾರಂಭಿಸಿದ ಪ್ರಸಿದ್ಧ ಪತ್ರಿಕೆ ಯಾವುದು ಅಂದ್ರೆ ರುಜುವಾತು. ನೋಡಿ, ಯು ಆರ್ ಅನಂತಮೂರ್ತಿ ಅವರು ರುಜುವಾತು ಹೆಸರಿನ ವಿಚಾರವಾದಿ ಪತ್ರಿಕೆಯನ್ನ ಆರಂಭಿಸುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಯು ಆರ್ ಅನಂತಮೂರ್ತಿ ಅವರು 1993ರಲ್ಲಿ ಯಾವ ರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅಂದ್ರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾ ಎಂಬ ಸಂಸ್ಥೆಯಲ್ಲೇ ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ ಸ್ಪರ್ಧಾರ್ಥಿಗಳೇ. 6ನೇ ಪ್ರಶ್ನೆ. ಕರ್ನಾಟಕ ಕೇಂದ್ರೀಯ ವಿದ್ಯಾಲಯದ ಮೊದಲ ಕುಲಪತಿಯಾಗಿ 2012ರಲ್ಲಿ ನೇಮಕಗೊಂಡವರು ಯಾರು ಅಂದ್ರೆ ಯು ಆರ್ ಅನಂತಮೂರ್ತಿ. ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ. ಕೆಳಗಿನ ಕೃತಿಗಳಲ್ಲಿ ಯು ಆರ್ ಅನಂತಮೂರ್ತಿ ಅವರ ಪ್ರಸಿದ್ಧ ಕಾದಂಬರಿ ಯಾವುದು ಅಂದ್ರೆ ಸಂಸ್ಕಾರ. ನೋಡಿ, ಸಂಸ್ಕಾರ ಯು ಆರ್ ಅನಂತಮೂರ್ತಿ ಅವರ ಅತ್ಯಂತ ವಿಶ್ವಖ್ಯಾತಿ ಪಡೆದ ಕಾದಂಬರಿ. ಭಾರತೀಪುರ, ಅವಸ್ಥೆ, ಭಾವ, ದಿವ್ಯ ಇತ್ಯಾದಿ ಇವರ ಪ್ರಮುಖ ಕಾದಂಬರಿಗಳಾಗಿವೆ. ಕೇಳಬಹುದು, ಅವರು ಯು ಆರ್ ಅನಂತಮೂರ್ತಿಯವರ ಕಾದಂಬರಿಗಳು 4 ಕೊಟ್ಟು ಅದರಲ್ಲಿ 1 ತೆಗೆದಿರ್ತಾರೆ. ಅಂದ್ರೆ ಇದರಲ್ಲಿ ಯಾವುದು ಯು ಆರ್ ಅನಂತಮೂರ್ತಿಯವರು ಬರೆದಂತ ಕಾದಂಬರಿ ಅಲ್ಲ ಅಥವಾ ಕಾದಂಬರಿ ಅಂತ ಕೇಳ್ತಾನೆ. ಅದೇ ರೀತಿ ಯು ಆರ್ ಅನಂತಮೂರ್ತಿಯವರು 2 ಬಾರಿ ಯಾವ ರಾಷ್ಟ್ರೀಯ ಚಲನಚಿತ್ರ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಅಂದ್ರೆ ನೋಡಿ, ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಇದು ಇವರು ಪುಣೆಯಲ್ಲಿರುವ FTII 2 ಬಾರಿ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಯು ಆರ್ ಅನಂತಮೂರ್ತಿಯವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು? 1994ರಲ್ಲಿ ಇವರಿಗೆ 94ರಲ್ಲಿ ಪ್ರಶಸ್ತಿ ನೀಡಲಾಯಿತು. ಪೂರ್ವಪರ ವಿಮರ್ಶೆ ಲೇಖನಗಳು ಒಳಗೊಂಡ ಕೃತಿಗೆ ಇದು ಲಭಿಸಿತು. ಅಂದ್ರೆ ಸಮಗ್ರ ಸಾಹಿತ್ಯಕ್ಕೆ ಲಭಿಸಿತು ಅಂತ ಹೇಳ್ಬೋದು ಸ್ಪರ್ಧಾರ್ಥಿಗಳೇ. 10ನೇ ಪ್ರಶ್ನೆ ನೋಡೋಣ. ಯು ಆರ್ ಅನಂತಮೂರ್ತಿಯವರು ಯಾವ ಕೃತಿಗಳು ಚಲನಚಿತ್ರಗಳಾಗಿ ರೂಪುಗೊಂಡಿವೆ ಅಂದ್ರೆ ನೋಡಿ, ಸಂಸ್ಕಾರ, ಘಟಶ್ರಾದ್ದ, ಬರೋ, ಅವಸ್ಥೆ. ಇವರ ಕೃತಿಗಳಾದ ವರ, ಸಂಸ್ಕಾರ, ಘಟಶ್ರಾದ್ದ, ಅವಸ್ಥೆ ಹಾಗೂ ಮೌನಿ ಮತ್ತು ಪ್ರಕೃತಿ ಇವೆಲ್ಲ ಏನಪ್ಪಾ ಅಂದ್ರೆ ಚಲನಚಿತ್ರಗಳಾಗಿ ಮೂಡಿ ಬಂದಿವೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 11ನೇ ಪ್ರಶ್ನೆ ನೋಡೋಣ. ತುಮಕೂರಿನಲ್ಲಿ ನಡೆದ ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಯು ಆರ್ ಅನಂತಮೂರ್ತಿ ಅವರು ವಹಿಸಿದ್ದರು ಅಂದ್ರೆ 69ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಯು ಆರ್ ಅನಂತಮೂರ್ತಿ ಅವರು ವಹಿಸಿಕೊಂಡಿರ್ತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 12ನೇ ಪ್ರಶ್ನೆ ನೋಡೋಣ. ಯು ಆರ್ ಅನಂತಮೂರ್ತಿ ಅವರಿಗೆ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದ ವರ್ಷ ಯಾವುದು ಅಂದ್ರೆ 1998. ಹಾಗೆ 2008ರಲ್ಲಿ ಇವರಿಗೆ ನಾಡೋಜ ಪ್ರಶಸ್ತಿನೂ ಲಭಿಸಿದೆ ಸ್ಪರ್ಧಾರ್ಥಿಗಳೇ. 13ನೇ ಪ್ರಶ್ನೆ ನೋಡೋಣ. ಯು ಆರ್ ಅನಂತಮೂರ್ತಿಯವರ ಪ್ರಥಮ ಕಾದಂಬರಿ ಎಂದು ಎಲ್ಲರೂ ಭಾವಿಸಿದ್ದು ಸಂಸ್ಕಾರ 1965 ಕೃತಿಯನ್ನು. ಆದರೆ ಅದಕ್ಕೂ ಮೊದಲು ಅವರು ಬರೆದು ಮುಂದೆ 2012ರಲ್ಲಿ ಬಿಡುಗಡೆಯಾದ ಅವರ ಮೊದಲ ಕಾದಂಬರಿ ಯಾವುದು ಅಂದ್ರೆ ಪ್ರೀತಿ, ಮೃತ್ಯು, ಭಯ. ಇವರು ಸಂಸ್ಕಾರಕ್ಕಿಂತ ಮೊದಲು ಬರೆದಂತ ಕಾದಂಬರಿ. ಬಟ್ ಬಿಡುಗಡೆ ಮಾಡಿದ್ದೆ ಅಂದ್ರೆ 2012ರಲ್ಲಿ ಇದನ್ನ ಬಿಡುಗಡೆ ಮಾಡ್ತಾರೆ ಸ್ಪರ್ಧಾರ್ಥಿಗಳೇ. ಗೋಕಾಕ್ ಚಳುವಳಿಯನ್ನು ಗೋಕಾಕ್ ಚಳುವಳಿ 1980ರಲ್ಲಿ ನಡೆಯುತ್ತೆ. ವಿರೋಧಿಸಿ ಅದನ್ನು ದಂಗೆ ಎಂದು ಕರೆದ ಕನ್ನಡ ಪ್ರಸಿದ್ಧ ಸಾಹಿತಿ ಯಾರು ಅಂದ್ರೆ ಯು ಆರ್ ಅನಂತಮೂರ್ತಿ. ಮುಂದಿನ ಪ್ರಶ್ನೆ ನೋಡೋಣ. ವಿನಾಯಕ ಕೃಷ್ಣ ಗೋಕಾಕ್ ಅವರ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ 2ನೇ ಕನ್ನಡಿಗರು ಯಾರು ಅಂದ್ರೆ ಯು ಆರ್ ಅನಂತಮೂರ್ತಿ. 16ನೇ ಪ್ರಶ್ನೆ. ವಿಶ್ವಖ್ಯಾತಿ ಪಡೆದ ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ ಕಾದಂಬರಿಯು ಇಂಗ್ಲಿಷ್ ಹಾಗೂ ರಷ್ಯನ್ ಭಾಷೆಗಳಲ್ಲದೆ ಕೆಳಗಿನ ಯಾವ ವಿದೇಶಿ ಭಾಷೆಗಳಿಗೂ ಅನುವಾದಗೊಂಡಿದೆ ಅಂದ್ರೆ ಫ್ರೆಂಚ್, ಜರ್ಮನ್ ಮತ್ತು ಹಂಗೇರಿಯನ್. ಅಂದ್ರೆ ಸ್ಪರ್ಧಾರ್ಥಿಗಳೇ, ನಮ್ಮ ಸಾಹಿತಿಗಳು ಬರೆದಂತಹ ಎಷ್ಟೋ ಕಥೆ ಕಾದಂಬರಿಗಳು ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಆಗಿದೆ. ಹಿಂದಿಗಾಗಿದೆ, ಇಂಗ್ಲಿಷ್ಗಾಗಿದೆ, ರಷ್ಯನ್ಗಾಗಿದೆ. ಈ ರೀತಿ ಯಾಕಂದ್ರೆ ಅದರಲ್ಲಿ ಅಷ್ಟೊಂದು ವಾಸ್ತವ ಅಂಶಗಳನ್ನ ಅವ್ರು ಕಟ್ಕೊಟ್ಟಿದ್ದಾರೆ ಸ್ಪರ್ಧಾರ್ಥಿಗಳೇ. ಓಕೆನಾ ಸ್ಪರ್ಧಾರ್ಥಿಗಳೇ? ಇನ್ನ ನಿಮಗೆ 2 ಮಾತ್ರ ಸಾಹಿತಿಗಳು ಬ್ಯಾಲೆನ್ಸ್ ಇದ್ದಾರೆ. ಒಂದು ಗಿರೀಶ್ ಕಾರ್ನಾಡು, ಇನ್ನೊಬ್ರು ಬಂದು ಚಂದ್ರಶೇಖರ ಕಂಬಾರರ ಬಗ್ಗೆ ನಾನು
ಹೇಳಿದ್ರೆ 8 ಜನ ಜ್ಞಾನಪೀಠ ದಿಗ್ಗಜರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಟ್ಟಂಗಾಗುತ್ತೆ. ಮುಂದಿನ ದಿನಗಳಲ್ಲಿ ಜಿಯೋಗ್ರಫಿನೂ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಮತ್ತು ವರ್ಲ್ಡ್ ಜಿಯೋಗ್ರಫಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ಯಾಕೆಂದರೆ ನನಗೆ ಕೆಲಸದ ಒತ್ತಡ ಇರುವ ಕಾರಣದಿಂದ ಸ್ಪರ್ಧಾರ್ಥಿಗಳೇ ಎಲ್ಲ ಕ್ಲಾಸ್ ಮಾಡೋಕ್ಕಾಗ್ತಾ ಇಲ್ಲ. ಆ ಕಾರಣದಿಂದ ಪುಸ್ತಕಗಳು ಏನು ನೀವು ಡೌಟೇ ಬೇಡ. ಹೆಂಗಿದೆ ಅಂದರೆ ಪುಸ್ತಕಗಳು ನಿಜ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಲೆವೆಲ್ ಆಗಿದೆ. ನಿನ್ನೆ ಒಬ್ರು ನನಗೆ ಸರ್ ಕರೆ ಮಾಡಿದ್ರು, ಹರೀಶ್ ತುಂಬ ಅದ್ಭುತವಾಗಿದೆ ಪುಸ್ತಕಗಳು, ಒಂದಲ್ಲ ಒಂದು ದಿನ ನೀನು ರೆಕಾರ್ಡ್ ಬ್ರೇಕ್ ಮಾಡ್ತೀಯ ಅಂತ ಹೇಳಿದ್ರು. ಎಲ್ಲರಿಗೂ ಅಷ್ಟೊಂದು ಕಂಟೆಂಟ್ ಇದೆಯಪ್ಪ ಅಂತ ಹೇಳಿದ್ರು. ಆ ಕಾರಣದಿಂದ ನಾನೇನು ಮಿಸ್ಗೈಡ್ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಆದ ಕೆಲಸ ಕಾರ್ಯಗಳಿದೆ. ಬಟ್ ಅದರಲ್ಲೂ ಒಂದು ಸಣ್ಣ ಅಳಿಲು ಸೇವೆ ಮಾಡೋಣ ಅಂತ ಹೇಳಿ ಸ್ಪರ್ಧಾರ್ಥಿಗಳ ದಾರಿ ತಪ್ಪಿಸೋ ಇರೋ ಕೆಲವೊಬ್ಬರು ಇದ್ದಾರೆ, ಅವರಿಗೆ ಟ್ಯಾಂಕ್ ಕೊಡೋದಕ್ಕೆ. ನನಗೆ ಸ್ಪರ್ಧಾರ್ಥಿಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ಗೈಡ್ ಮಾಡಬಾರ್ದು. ಏನೇ ಮಾಡಿದ್ರು ನೈಜತೆಯಿಂದ ನೈತಿಕತೆಯಿಂದ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ ಮಿಸ್ಟರ್ ಎ ಜೆ ಹರೀಶ್ ನಂಬರ್ ಹಾಕಿರ್ತೀನಿ, ಯಾವಾಗಲೂ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಕರೆ ಮಾಡಿ, ಎಜುಕೇಷನ್ ರಿಲೇಟೆಡ್ ಏನಕ್ಕಾದರೂ ಕರೆ ಮಾಡಿ, ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ಸಾಹಿತಿಯ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.